ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 36ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 37ನೇ ಅಧ್ಯಾಯವನ್ನು ಶುರು ಮಾಡೋಣ. ಅಂದು ಸಂಜೆ ವಾಕಿಂಗ್ ಎಂದು ದೇವಸ್ಥಾನದ ಕಡೆ ಹೋಗಿದ್ದ ಪಾರ್ಥ ವಿಷಯ ತಿಳಿಯುತ್ತಲೇ ಬೇಗನೆ ಮನೆಗೆ ಬಂದಿದ್ದ. ಗಾಯನ ಆಗ ತಾನೇ ಸಂಜೆ ಪೂಜೆ ಮುಗಿಸಿ ರಾತ್ರಿ ಅಡುಗೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ಲು. ಪ್ರಮೀಳಾ ಹಾಲ್ನಲ್ಲಿ ಕುಳಿತು ನೆಪಕ್ಕೆ ಟಿವಿ ಆನ್ ಮಾಡಿ ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡ್ತಾ ಇದ್ಲು. ನಾರಾಯಣರೇ ಗಾಯನಾಗಿ ಸಹಾಯ ಆಗಲಿ ಅಂತ ಅವರೇಕಾಯಿ ಬಿಡಿಸ್ತಾ ಇದ್ರು. ಅವಸರದಲ್ಲಿ ಮೆಟ್ಲತ್ಕೊಂಡು ಬಂದ ಪಾರ್ಥನನ್ನು ನೋಡಿ, ಯಾಕೋ ಪಾರ್ಥ ಎಂದರು ಪ್ರಮೀಳಾ. ಅಕ್ಕ, ಗಾಯನ ಎಲ್ಲಿ ಎಂದು ಕೇಳಿದ ಪಾರ್ಥನನ್ನು ನೋಡುತ್ತಾ, ಏನಿವನು ಹೊರಗಿನಿಂದ ಬಂದ ಕೂಡಲೇ ಹೆಂಡ್ತಿನ ಕೇಳ್ತಿದ್ದಾನಲ್ಲ ಎಂದು ಹುಬ್ಬು ಬೆಸೆದು, ಅಡುಗೆ ಮನೇಲಿದ್ದಾಳೆ ಹೋಗಪ್ಪ, ಅದೇ ನಿನ್ನ ಹೆಂಡತಿ ಹತ್ರ ಮಾತ್ರ ಹೇಳಬೇಕು ಅಂದ್ಕೊಂಡಿರೋ ಪರ್ಸ್ನಲ್ ಮ್ಯಾಟ್ರು ಎಂದರು ಪ್ರಮೀಳಾ ಮೂತಿ ಸೊಟ್ಟಾಗಿ ಮಾಡಿಕೊಂಡು. ಅಕ್ಕ, ಅಂಥ ಪರ್ಸ್ನಲ್ ಏನಿಲ್ಲ, ಕೇಳಿದೆ ಅಷ್ಟೇ ಎಂದು ಗಾಯನಾಳನ್ನು ಕರೆದು, ಎಲ್ಲರೂ ಎದುರಿಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎನ್ನುತ್ತಾ ಗಾಯನಾಳನ್ನು ಉದ್ದೇಶಿಸಿ, ಗಾಯನ, ನಿಮ್ಮ ತಂದೆ ತಾಯಿ ಆ ಮನೆಯಿಂದ ಹೊರಗಡೆ ಬಂದು ಸೋಮಲಾಪುರದಲ್ಲಿ ಬೇರೆ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರಂತೆ ಎಂದ ಪಾರ್ಥ. ಓ, ಇದಾ ವಿಷಯ, ಅಲ್ಲಿಂದನೂ ಹೊರಗಡೆ ಹಾಕಿದ್ರಾ ಎಂದರು ಪ್ರಮೀಳಾ. ಇಲ್ಲ ಅಕ್ಕ, ಗಾಯನ ಜೊತೆ ಗಿರೀಶ ಕೆಟ್ಟಾಗಿ ನಡ್ಕೊಂಡಿದ್ದಕ್ಕೆ ಅವರಮ್ಮನೇ ನಾನಿರಲ್ಲ ಈ ಮನೆಯಲ್ಲಿ ಅಂತ ಬೇರೆ ಮನೆಗೆ ಬಂದ್ರಂತೆ. ಮನೆಗೆ ಸಿಂಪಲ್ ಆಗಿ ಏನು ಬೇಕೋ ಅಷ್ಟಿದ್ಯಂತೆ, ಪಾಪ ಎಲ್ಲ ಕೊಂಡ್ಕೊಬೇಕಂತೆ ಎಂದ ಪಾರ್ಥ ಅತ್ತೆ ಮಾವನ ಬಗ್ಗೆ ಕನಿಕರ ಪಡ್ತಾ. ಅವ್ರ ಜೀವನ ಅವರಿಷ್ಟ, ಬಿಡೋ ಪಾರ್ಥ ಎಂದ ಪ್ರಮೀಳಾರ ಮಾತಿನಲ್ಲಿ ತಾತ್ಸಾರ ಎದ್ದು ಕಾಣಿಸ್ತಾ ಇತ್ತು. ಅದೇನಂತ ಮಾತಾಡ್ತೀಯೇ ಪ್ರಮೀ, ಮಾತಾಡಲಿ ಬಿಡಲಿ, ಅವರು ನಮ್ಮ ಸಂಬಂಧಿಕರು, ಪಾರ್ಥಂಗೆ ಹೆಣ್ಣು ಕೊಟ್ಟವರು, ಅವ್ರ ಕಷ್ಟದಲ್ಲಿ ಜೊತೆಯಾಗಿ ನಿಲ್ಲೋದು ನಮ್ಮ ಜವಾಬ್ದಾರಿ. ನಾರಾಯಣ ಗದರಿದಾಗ, ಇಷ್ಟು ಹೇಳಿದ್ರಲ್ಲ ನೋಡಿ, ಈಗ ಸಹಾಯದ ಹೊಳೆ ಬ್ರಹ್ಮಗಿರಿಯಿಂದ ಸೋಮಲಾಪುರಕ್ಕೆ ಹರಿದೋಗುತ್ತೆ ಎಂದರು ಪ್ರಮೀಳಾ ವ್ಯಂಗ್ಯವಾಗಿ. ಗಾಯನ, ನಾಳೆನೇ ಮನೆಗೇನು ಬೇಕು ಎಲ್ಲ ತಗೊಂಡು ಹೋಗಿ ಕೊಟ್ಟು ಬರೋಣ. ಭಾವ, ಭತ್ತ ದವಸ ಧಾನ್ಯಗಳನ್ನು ಕಳಿಸೋದಕ್ಕೆ ವ್ಯವಸ್ಥೆ ಮಾಡಿ ಎಂದ ಪಾರ್ಥ. ಖಂಡಿತ ಪಾರ್ಥ, ನಾನು ವ್ಯವಸ್ಥೆ ಮಾಡ್ತೀನಿ. ಯಜಮಾನರು ಕೂಡ ನಿನ್ನ ಹಾಗೇನೆ, ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದರೆ ಸಹಾಯ ಹಸ್ತ ಚಾಚೋರು ಎಂದರು ನಾರಾಯಣ. ಹುಷಾರು, ಜಾಸ್ತಿ ಚಾಚೋಕೋಗ್ಬೇಡಿ, ಕೈ ಕಟ್ಟಾದತ್ತು ಎಂದರು ಪ್ರಮೀಳಾ. ಪಾರ್ಥ ಅವರೇ, ಏನೂ ಬೇಡ, ನಮ್ಮಪ್ಪ ಅಮ್ಮ ಬಡವರೇ ಆಗಿರಬಹುದು, ಆದರೆ ಸ್ವಾಭಿಮಾನಿಗಳು, ಅವ್ರ ಉಪವಾಸ ಇದ್ದರೂ ಯಾರ ಹತ್ರನೂ ಕೈ ಚಾಚಿ ಬೇಡಲ್ಲ ಎಂದು ತೀಕ್ಷ್ಣವಾಗಿ ಪ್ರಮೀಳಾ ಕಡೆ ನೋಡ್ತಾ ಹೇಳಿದ್ಲು ಗಾಯನ. ನಾನವರಿಗೆ ಅವಮಾನ ಮಾಡಬೇಕು ಅಂತ ಹೇಳಲಿಲ್ಲ ಗಾಯನ. ಪಾರ್ಥ ಮುಖ ಸಣ್ಣ ಮಾಡ್ಕೊಂಡು ಹೇಳಿದಾಗ, ಅಯ್ಯೋ, ನನ್ನ ಅತ್ತಿಗೆಗೆ ಅರ್ಥ ಆಗಲಿ ಅಂತ ತೀಕ್ಷ್ಣವಾಗಿ ಹೇಳಿದ್ರೆ ಪಾರ್ಥ ಅನ್ಕೋತಿದ್ದಾರಲ್ಲ ಅಂದ್ಕೊಂಡು, ಪಾರ್ಥ ಅವರೇ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ಪ್ಲೀಸ್ ನೀವು ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಉದ್ದೇಶ ತಪ್ಪಲ್ಲ. ಆದರೆ ಅವರು ಇನ್ನೂ ನಮ್ಮ ಹತ್ರ ರಾಜಿ ಆಗಿಲ್ಲ. ಈ ಟೈಮ್ನಲ್ಲಿ ನಾವು ಹೋಗೋದು ಸರಿ ಇರಲ್ಲ. ಅವರಿಗೆ ನಾವು ಹೋಗೋದ್ರಿಂದ ಇರಿಸ್ಮುರಿಸಾಗಬಾರ್ದಲ್ವಾ. ಪಾರ್ಥನನ್ನು ಸಮಾಧಾನಿಸುವ ಯತ್ನ ಮಾಡಿದ್ಲು ಗಾಯನ. ಅವ್ರು ಮಾತಾಡ್ಸಲ್ಲ, ನಮ್ಮ ಮೇಲೆ ಮುನ್ಸ್ಕೊಂಡಿದ್ದಾರೆ ಅಂತ ನಾವು ಹೋಗದೆ ಇರೋಕ್ಕಾಗತ್ತಾ ಗಾಯನ? ಅವತ್ತಿನ ಸನ್ನಿವೇಶ ಪರಿಸ್ಥಿತಿ ಹಾಗಿತ್ತು. ಅವ್ರ ಕೋಪದಲ್ಲೂ ಒಂದು ಅರ್ಥ ಇದೆ ಅಲ್ವಾ. ಅವರು ಕೋಪ ಮಾಡ್ಕೊಂಡಿದ್ದಾರೆ, ಬೈದರು ಅಂತ ಹೋಗದೆ ಇರೋಕ್ಕಾಗತ್ತಾ ಎಂದ ಪಾರ್ಥ. ಅಪ್ಪ ಅಮ್ಮ ಇದ್ದ ಆಸರೆ ಬಿಟ್ಟು ಹೊರಗೆ ಬಂದಿದ್ದಾರೆ ಅಂದರೆ ನನಗೆ ಯೋಚನೆ ಆಗ್ತಿಲ್ವಾ ಪಾರ್ಥ? ಅವರಲ್ಲಿ ಕಷ್ಟಪಡ್ತಾ ಇರಬೇಕಾದ್ರೆ ನಾನಿಲ್ಲಿ ಹೇಗೆ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ? ಹಾಗಂತ ನಾವೇನಾದರೂ ಇವಾಗ ಸಹಾಯ ಮಾಡೋಕ್ಕೋದ್ರೆ ಅತ್ತಿಗೆ ದೃಷ್ಟಿಯಲ್ಲಿ ನನ್ನ ಅಪ್ಪ ಅಮ್ಮ ತುಂಬ ಚಿಕ್ಕವರಾಗ್ತಾರೆ. ಇದನ್ನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ಎಂದುಕೊಂಡ ಗಾಯನ. ಅದು ಆ ಥರ ಅಲ್ಲ ಪಾರ್ಥ ಅವರೇ, ಅಲ್ಲೋದಾಗ ಕೋಪದಲ್ಲಿ ಅವರು ನಿಮ್ಗೇನಾದರೂ ಬೈದರೆ, ಆಮೇಲೆ ಆಚಾರು ಮನೆಯವ್ರಿಗೆ ಬೈದರು ಅಂತ ಊರವರನ್ನು ಎದುರಾಕೊಂಡಾಗತ್ತಲ್ವಾ ಎಂದಳು ಗಾಯನ. ಖಮಾನ್ ಗಾಯನ, ಏನಾಗಿದೆ ನಿಮಗೆ? ಇವತ್ತು ದಡ್ರ ಹಾಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ. ಊರವರು ಏನೋ ಅಂದ್ಕೋತಾರೆ ಅಂತ ನಾವಿರೋಕ್ಕಾಗತ್ತಾ? ನಾನು ಊರವ್ರ ಪಾಲಿಗೆ ಆಚಾರು ಮನೆಯವನಾಗಿರಬಹುದು, ಆದರೆ ಅವ್ರು ನನಗೆ ಅತ್ತೆ ಮಾವ, ನಾನು ಅವ್ರ ಅಳಿಯ ಅಲ್ವಾ? ನಾನು ಯಾರು ಅಂತ ನಮ್ಮ ಹಿನ್ನೆಲೆ ಗೊತ್ತಾಗೋದಕ್ಕೂ ಮುಂಚೆನೇ ನಾನು ಅವ್ರ ಅಳಿಯ ಆಗಿರಲಿಲ್ವಾ? ಹೋಗಲಿ, ನಿಮ್ಮ ಪ್ರಕಾರನೇ ಬರ್ತೀನಿ. ನೀವು ಜನಗಳ ಯೋಚನೆ ಆ ದಿಕ್ಕಿನಿಂದ ಯೋಚನೆ ಮಾಡಿ, ಮಗಳು ಆಚಾರು ಮನೆ ಸೊಸೆ ನೋಡು, ಅಪ್ಪ ಅಮ್ಮ ಮಾತ್ರ ಈ ವಯಸ್ಸಿನಲ್ಲಿ ಕಷ್ಟಪಡ್ತಿದ್ದಾರೆ ಅಂದ್ಕೊಂಡ್ರೆ ಆಚಾರು ಮನೆ ಮರ್ಯಾದೆ ಹೋಗಲ್ವಾ ಎಂದ ಪಾರ್ಥ. ಗಾಯನ ನಿರಾಕರಿಸೋದಕ್ಕೆ ಕಾರಣ ಕೊಡಲಾಗದೇ ಇರೋ ಹಾಗೆ ಕುಟುಂಬದ ಮರ್ಯಾದೆ ಪ್ರಶ್ನೆ ಬಂದಾಗ ಖಂಡಿತ ಒಪ್ಪುವಳು ಅಂದ್ಕೊಂಡು ಹೇಳಿದ್ದ. ಎಷ್ಟು ಒಳ್ಳೆಯವರು ಪಾರ್ಥ,
ನೀವು ಹೆಣ್ಣೆತ್ತವರು ವ್ರತ ಮಾಡಿ ಬೇಡೋ ಅಂತ ಅಳಿಯ ನೀವು. ಅಪ್ಪ ಅಮ್ಮ ಪುಣ್ಯ ಮಾಡಿದ್ರು ನಿಮ್ಮಂಥ ಅಳಿಯನನ್ನು ಪಡೆಯೋಕೆ ಎಂದುಕೊಂಡು ಮಾತಲ್ಲೇ ಕಟ್ಟಾಕ್ಬಿಟ್ರಿ ನನ್ನ. ನಾಳೆ ಹೋಗೋಣ ನಾವು ಎಂದು ನಸು ನಕ್ಕು ಸಮ್ಮತಿಸಿದ್ರೂ ಮನಸ್ಸು ಹಗುರಾಗಿತ್ತು. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಿಮ್ಮ ಅಪ್ಪ ಅಮ್ಮನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಲ್ಲ, ಡೋಂಟ್ ವರಿ ಎಂದ ಭಾರತ. ಸರಿ, ನೀವು ಅಭ್ಯಾಸ ಮಾಡಿ ಹೋಗಿ, ನಾನು ಅಡುಗೆ ಮುಂದುವರಿಸ್ತೀನಿ ಎಂದು ಇಬ್ಬರು ತಮ್ಮ ತಮ್ಮ ಕೆಲಸಗಳಿಗೆ ಹೋದರೆ ಪ್ರಮೀಳಾ ಕುಳಿತಲ್ಲೇ ಕುದ್ದುಕೊಂಡು, ಇವನನ್ನು ಹೀಗೆ ಬಿಟ್ಟರೆ ಆ ಸುಲೋಚನನ್ನ ಅವಳ ಗಂಡನ್ನ ಇಲ್ಲೇ ಕರ್ಕೊಂಡು ಬಂದು ಠಿಕಾಣಿ ಹುಡಿಸ್ತಾನಷ್ಟೇ. ಇನ್ನೇನು ಮಾಡೋದು, ಒಂದು ಸ್ವಲ್ಪ ದುಡ್ಡು ಬಿಸಾಕಿ ಅಲ್ಲೇ ಇರೋ ಹಾಗೆ ನೋಡ್ಕೋಬೇಕು ಎಂದುಕೊಳ್ಳುತ್ತಿದ್ದರೆ ಪ್ರಮೀ, ಗಾಯನ ಅಮ್ಮ ಅದೇ ನಿನ್ನ ಹೈಸ್ಕೂಲ್ ಫ್ರೆಂಡ್ ಸುಲೋಚನಾ ಅಲ್ವಾ? ಅಕಸ್ಮಾತ್ ಅವರೇನಾದರೂ ಇಲ್ಲಿಗೆ ಬಂದರೆ ನಿನ್ನ ಗತಿ ಏನಾಗಬೇಡ ಯೋಚನೆ ಮಾಡು. ಅರ್ಧ ಸತ್ಯ ಗೊತ್ತಾದಾಗ ಏನೇನೋ ಹೇಳಿ ಪಾರ್ಥಂಗೆ ನಿನ್ನ ಮೇಲೆ ಅನುಮಾನ ಬರದೇ ಇರೋ ಹಾಗೆ ಮ್ಯಾನೇಜ್ ಮಾಡಿದ್ದೀಯಾ. ಅದೇ ಪೂರ್ತಿ ಸತ್ಯ ಗೊತ್ತಾದರೆ ಅವನ ದೃಷ್ಟಿಯಲ್ಲಿ ನೀನೆಷ್ಟು ಕೆಳಗೆ ಹೋಗ್ತೀಯಾ ಅಂತ ಕಲ್ಪನೆ ಮಾಡ್ಕೊಂಡಿದ್ದೀಯಾ ಎಂದರು ನಾರಾಯಣ. ಪ್ಲೀಸ್ ನಾಣಿ, ಸುಮ್ಮನೆ ಇದ್ಬಿಡು, ಮೊದಲೇ ತಲೆ ಕೆಡ್ತಿದೆ, ನೀನು ಇನ್ನಷ್ಟು ಕೆಡಿಸ್ಬೇಡ ಎಂದರು ಪ್ರಮೀಳಾ ಉರುಗುಡುತ್ತಾ. ಆ ನಿನ್ನ ಪಾರ್ಟ್ನರ್ ಸಿಂಹಾಚಲಂಗೆ ನೀನೇ ಗೇಟ್ ಪಾಸ್ ಕೊಟ್ಟು ಕಳಿಸ್ತೀಯೋ, ಗಿರೀಶನ್ ಕೊಟ್ಟಂಗೆ ಗಾಯನ ಕೈಲಿ ಕೊಡಿಸ್ಲಾ ಎಂದರು ನಾರಾಯಣ. ಅವನು ಊರು ಬಿಟ್ಟು ಹೋಗಿದ್ದಾನೆ, ಇನ್ಯಾವತ್ತು ನಮ್ಮ ಫ್ಯಾಮಿಲಿ ತಂಟೆಗೆ ಬರಲ್ಲ. ಈಗ ಸಮಾಧಾನನ, ಸುಮ್ಮನಿರ್ತೀಯ ಈಗಲಾದರೂ ಎಂದರು ಪ್ರಮೀಳಾ. ದಟ್ಸ್ ಲೈಕ್ ಎ ಗುಡ್ ಗರ್ಲ್ ಎಂದ ನಾರಾಯಣ ಅಲ್ಲಿಂದ ಸರಿದು ಹೋದರು. ಎಂದು ಗಂಟಲು ಸರಿಪಡಿಸಿಕೊಂಡು ಸದ್ದಾದಾಗ ತಿರುಗಿ ನೋಡಿದ್ಲು ಗಾಯನ. ಪ್ರಮೀಳಾ ನಿಂತಿದ್ರು. ಏನಾದರೂ ಬೇಕಿತ್ತ ಅತ್ಗೆ ಎಂದಳು. ಹೌದಮ್ಮ, ಏನು ಮಾಡೋದು, ನನಗೇನೇ ಬೇಕು ಅಂದರೂ ನಿನ್ನ ಕೇಳಿ ಪಡ್ಕೋಬೇಕು ಎಂದರು ಪ್ರಮೀಳಾ. ಯಾಕತ್ಗೆ, ನಾನು ನಾರ್ಮಲ್ ಆಗಿ ಕೇಳಿದ್ರೆ ನೀವೇನೇನೋ ಅಂದ್ಕೋತಾ ಇದ್ದೀರಾ ಎಂದಳು ಗಾಯನ ಬೇಸರದಿಂದ. ಮಾತು ಕಲ್ತುಬಿಟ್ಟೆ ಎಂದು ಪ್ರಮೀಳಾ ಮಡಕೆ ನೀರು ಕುಡಿಯುತ್ತಾ, ಅತ್ತಿಗೆ, ಭಾರತ ಅವರು ನಮ್ಮ ಮನೆಗೆ ಹೆಲ್ಪ್ ಮಾಡಬೇಕು ಅಂದಿದ್ದು ನಿಮಗಿಷ್ಟ ಇಲ್ಲ ಅಂತ ನನಗೆ ಗೊತ್ತು. ನಾನು ಟ್ರೈ ಮಾಡಿದೆ, ಅವರು ನನ್ನ ಮಾತು ಕೇಳಲಿಲ್ಲ ಎಂದಳು ಗಾಯನ. ಹಾಂ, ಏನೇನು ಬೇಕೋ ತಗೊಂಡು ಹೋಗಿ ಕೊಟ್ಟು ಬರೋಗು, ಪರವಾಗಿಲ್ಲ ಎಂದ ಪ್ರಮೀಳಾ. ಅಡುಗೆ ಆಗಿದ್ರೆ ತಟ್ಟೆ ಹಾಕು, ಪಾರ್ಥನ್ ಕರಿತೀನಿ ಎಂದು ಹೊರ ನಡೆದರು. ಅತ್ತಿಗೆ ಇಷ್ಟು ಈಸಿಯಾಗಿ ಒಪ್ಕೊಂಡ್ರಾ? ತುಂಬ ಸಸ್ಪಿಷಿಯಸ್ ಅನ್ನಿಸ್ತಾರೆ. ಪಾರವಜಿ ಕೂಡ ಸತ್ಯದ ಹುಡುಕಾಟ ಮಾಡು ಅಂತ ಹೇಳ್ತು. ಎಲ್ಲಿಂದ ಶುರು ಮಾಡಬೇಕು ತಿಳಿತಾ ಇಲ್ಲ. ಮೊದಲು ಅಪ್ಪ ಅಮ್ಮನ ಪ್ರಾಬ್ಲಮ್ ಸಾಲ್ವ್ ಆಗಲಿ, ಆಮೇಲೆ ಯೋಚನೆ ಮಾಡೋಣ ಎಂದು ಅಡುಗೆ ಪಾತ್ರೆಗಳನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಳು. ಅತ್ತೆ, ಬರೀ ಅನ್ನ ಸಾರು ಮಾಡಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. 1-2 ದಿನ ಮನೆಗೆಲ್ಲ ಹೊಂದಿಸ್ಕೊಂಡು ಉಪ್ಪಿನಕಾಯಿ ಹಪ್ಪಳ ಎಲ್ಲ ಮಾಡ್ತೀನಿ. ನಿಮಗೆ ನೆಂಚ್ಕೊಳ್ಳೋಕೆ ಏನಿಲ್ಲ ಅಂದರೆ ಊಟ ಸೇರಲ್ವಲ್ಲ ಎಂದರು ಸುಲೋಚನಾ. ಬಹುಶಃ ಮದುವೆ ಆದಮೇಲೆ ಇದೇ ಮೊದಲನೇ ಬಾರಿ ಅನಿಸುತ್ತೆ ಇಷ್ಟು ಶಾಂತಿಯಿಂದ ಮಾತನಾಡಿದ್ದು. ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ, ಏನೋ ಒಂದು ಹೊಟ್ಟೆ ತುಂಬಿದ್ರೆ ಸಾಕು. ಈ ಮನೆಯಲ್ಲಿ ಸ್ವತಂತ್ರವಾಗಿ ನಮ್ಮದು ಅನ್ನೋ ನೆಮ್ಮದಿ ಅಂತ ಇದ್ದೀವಿ, ಅಷ್ಟು ಸಾಕು ಎಂದಿತ್ತು ಸರ್ವಮ್ಮ. ಹೌದು ಕಣವ್ವ, ತಂಗಳನ್ನ ತಿಂದರೂ ಮೃಷ್ಟಾನ್ನ ತಿಂದಷ್ಟು ನೆಮ್ಮದಿ. ದಾಮೋದರ ಮಾತು ಸೇರಿಸಿದ್ರು. ಗಾಯಿನ ಈಗಲಾದರೂ ಕ್ಷಮಿಸಿ ಮನೆ ಕರೆಯೋಣೇನೆ ಎಂದರು. ಸರ್ವಮ್ಮ ಕೂಡ ಸೊಸೆ ಏನಂತಾಳೋ ಅಂತ ಪ್ರಶ್ನಾರ್ಥಕವಾಗಿ ಮುಖ ನೋಡಿದ್ರು. ಈ ಟೈಮಲ್ಲಿ ಕರೆಯೋದು ಎಷ್ಟು ಸರಿ ನೀವೇ ಹೇಳಿ? ಅವತ್ತು ಅವ್ರ ಮನೆ ಹತ್ರ ಹೋಗಿ ಅಷ್ಟೆಲ್ಲ ರಾಧಾಂತ ಮಾಡಿ ಈಗ ಕರೆಯೋಕೋದ್ರೆ ಆಶ್ರಯ ಇಲ್ವಲ್ಲ, ಅದಕ್ಕೆ ಬಂದಿದ್ದಾರೆ ಅನ್ಕೋತಾರೆ. ಏನೂ ಬೇಡ, ನಮ್ಮ ಪರಿಸ್ಥಿತಿ ಸ್ವಲ್ಪ ಸರಿ ಹೋಗಲಿ, ಆಮೇಲೆ ಕರೆಯೋಣ ಎಂದರು ಸುಲೋಚನಾ. ಆ ಹುಡುಗ ಆ ಥರ ಅಂದ್ಕೊಳ್ಳೋನಲ್ಲ, ಎಲ್ಲ ಆಚಾರ ಬುದ್ಧಿನಿ ಎಂದರು ಸರ್ವಮ್ಮ ಬೇಸರದಿಂದ. ಅತ್ತೆ, ಅವ್ರು ಅಂದ್ಕೋತಾರೋ ಬಿಡ್ತಾರೋ, ಆದರೆ ಅವ್ರ ಅಕ್ಕ ಇದ್ದಾಳಲ್ಲ, ಅವಳು ಹೇಗೆ ಅಂತ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ದೊಡ್ಡವ್ರ ಸಹವಾಸ ಬೇಡ, ಈ ಕರೆಯೋದು ಬೇಡ ಸುಲೋಚನಾ ಖಡಾಖಂಡಿತವಾಗಿ ಹೇಳಿದಾಗ ಸರ್ವಮ್ಮ ಮತ್ತು ದಾಮೋದರ ಇಬ್ಬರು ಸುಮ್ಮನಾಗಿದ್ದರು. ಗಿರೀಶ ತನ್ನ ಮನೆಯಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದ. ಅವನ ಭಂಟರಾದ ನಿಂಗ ಮತ್ತು ಸಿದ್ಧ ಬಂದು ಕರೆದ್ರೂ ಕುಡಿಯೋದಕ್ಕೂ ಹೋಗಿರಲಿಲ್ಲ. ಬುದ್ಧಿ ಬಂದಾಗನಿಂದ ತಾಯಂತೆ ಪೋಷಿಸಿದ್ದ ಅಕ್ಕ ಇಲ್ಲದೆ ಮನೆ ಬಿಕೋ ಅನ್ನಿಸ್ತಾ ಇತ್ತು. ಜೊತೆಗೆ ತನ್ನ ತಪ್ಪಿನ ಅರಿವಾಗತೊಡಗಿತ್ತು. ಮರುದಿನ ಬೆಳಗ್ಗೆ ಸುಲೋಚನಾ ನಿತ್ಯದ ಮನೆ ಕೆಲಸಗಳನ್ನು ಮುಗಿಸಿ ರೇಷನ್ ಅಕ್ಕಿಗಾಗಿ ಸೊಸೈಟಿ ಮುಂದಿನ ಕ್ಯೂನಲ್ಲಿ ನಿಂತಿದ್ರೆ ಅವಳ ಪಕ್ಕವೇ ಟಾಟಾ ಏಸ್ ಒಂದು ಬಂದು ಅವರ ಮನೆಯ ಮುಂದೆ ನಿಂತಿತು. ನಮ್ಮನೆಗೆ ಯಾರು ಬಂದಿತ್ತು ಎಂದು ನೋಡುತ್ತಲೇ ತನ್ನ ಸರದಿ ಬಂದದ್ರಿಂದ ಅವಸರದಲ್ಲೇ ಅಕ್ಕಿ ರಾಗಿ ಪಡೆದು ಮನೆ ಕಡೆ ಬರಬರನೆ ಹೆಜ್ಜೆ ಹಾಕಿದ್ರು ಸುಲೋಚನಾ. ಬೇರೊಂದು ರಸ್ತೆಯಿಂದ ಕಾರ್ ಕೂಡ ಮನೆ ಮುಂದೆ ಬಂದು ನಿಂತಿತ್ತು. ಕಾರನ್ನು ನೋಡಿದ ಕೂಡಲೇ ಮಗಳು ಬಂದಿದ್ದಾಳೆ ಅನ್ನೋದು ಅರ್ಥ ಆಗಿತ್ತು. ತಾಯಿ ಕರುಳು ಮಗಳನ್ನು ಕಾಳೋದಿಕ್ಕೆ ಹಂಬಲಿಸ್ತಾ ಇತ್ತು. ಅಂದು ಅವಳ ಮನೆ ಮುಂದೆ ಹೋಗಿ ಅಷ್ಟೊಂದೆಲ್ಲ ಅಂದು ಆಡ್ ಬಂದಿದ್ದೀನಿ, ಹೇಗೆ ಮುಖ ತೋರಿಸ್ಲಿ? ಅವ್ರು ಏನಕ್ಕೆ ಬಂದಿದ್ದಾರೋ, ಅವ್ರು ಹೋಗೋವರೆಗೂ ಎಲ್ಲಾದರೂ ಹೋಗ್ಬಿಡ್ಲಾ ಎಂದುಕೊಳ್ಳುತ್ತಿರುವಾಗಲೇ ಕಾರಿನಿಂದ ಗಾಯನ ಇಳಿದಿದ್ಲು.
ತಲೆ ಮೇಲೆ ಅಕ್ಕಿ ಚೀಲ ಹೊತ್ತು ನಿಂತಿದ್ದ ಅಮ್ಮನನ್ನು ನೋಡಿ ಮರುಕಪಟ್ಟುಕೊಂಡು ಬಳಿಗೆ ಬಂದವಳು ತಲೆ ಮೇಲಿದ್ದ ಹೊರೆಯನ್ನು ಇಳಿಸಿ, ಹೇಗಿದ್ದೀಯಮ್ಮ ಎಂದಳು. ಸುಲೋಚನಾ ಕಣ್ಣೀರು ತುಂಬಿಕೊಂಡು ಎಂದು ಉಸುರಿದರು. ಭಾರತ ಗಾಡಿಯಲ್ಲಿದ್ದ ಮನೆಗೆ ಬೇಕಾದ ಪಾತ್ರೆ, ಗ್ಯಾಸ್ ಸ್ಟವ್, ಮಿಕ್ಸರ್, ಬೀರು, ಹಾಸಿಗೆ, ಹೊದಿಕೆ, ಕುರ್ಚಿ, ದಿನಸಿ ಪದಾರ್ಥಗಳು ಎಲ್ಲವನ್ನ ಇಳಿಸಿ ಮನೆಯೊಳಗೆ ಇಡಿಸ್ತಾ ಇದ್ದ. ಅಳಿಯ ಫಸ್ಟ್ ಟೈಮ್ ಮನೆಗೆ ಬರ್ತಿದ್ದೀನಿ, ಯಾರಾದರೂ ಬಂದು ಸ್ವಾಗತಿಸಲಿ ಎಂಬ ಬಿಗುಮಾನ ಇರಲೇ ಇಲ್ಲ ಅವನಿಗೆ. ಬಾಮ್ಮ ಎನ್ನುತ್ತಾ ಗಾಯನ ಚೀಲ ಎತ್ಕೊಂಡು ಮನೆಯೊಳಗೆ ನಡೆದ್ರೆ ಸುಲೋಚನಾ ಅವಳನ್ನು ಹಿಂಬಾಲಿಸಿದ್ರು. ಎಲ್ಲ ಸಾಮಾನುಗಳನ್ನು ಇಳಿಸಿ ಗಾಡಿಯವರಿಗೆ ಬಾಡಿಗೆ ಹಣ ಕೊಟ್ಟು ಅವರನ್ನು ಕಳಿಸಿ ತಾನೂ ಕೂಡ ಒಳಗಡೆ ಬಂದ. ಇಬ್ಬರು ಸರ್ವಮ್ಮನ ಅಕ್ಕಪಕ್ಕ ಕುಳಿತು, ಅಮ್ಮ, ಅಪ್ಪ ಇಲ್ಲಮ್ಮ, ಕಾಣಿಸ್ತಿಲ್ಲ. ಅಜ್ಜಿ, ಹೀಗೆಲ್ಲ ಆಯಿತು ಅಂತ ನೀನಾದರೂ ಒಂದು ಮಾತು ಹೇಳಬಾರ್ದಾ? ಅಷ್ಟು ಬೇಡವಾಗಿ ಹೋದ್ನಾ ನಾನು ಎಂದಳು ಗಾಯನ ಕಣ್ತುಂಬಿಕೊಂಡು. ಇದೆಲ್ಲ ಏನಕ್ಕೆ ಗಾಯಿ ತರಕ್ಕೆ ಹೋದ್ರಿ? ನಾವು ತಗೋತಿದ್ವಿ. ಸುಲೋಚನಾ ಮುಜುಗರದಿಂದ ಹಿಂಜರಿದ್ರೆ, ಯಾಕೆ? ನಾನು ತಂದರೆ ಏನಾಗುತ್ತೆ? ನಿಮ್ಮ ಮಗಳು ನಾನು, ನಿಮ್ಮ ಜವಾಬ್ದಾರಿ ನಂದು ಎಂದಳು ಗಾಯನ. ಆದರೂ ಅವತ್ತು ಸಿಟ್ಟಲ್ಲಿ ನಿಮ್ಮ ಮನೆ ಹತ್ರ ಏನೇನೋ ಮಾತಾಡಿದೆ ನಾನು ಎಂದರು ಸುಲೋಚನಾ. ಆಡಿದ್ರೆ ಏನಾಯಿತು ಅಮ್ಮ, ನಿನಗೆ ಹಕ್ಕಿದೆ, ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಡ ಎಂದು ಗಾಯನ ಹೇಳಿದ್ರೆ, ಅತ್ತೆ, ಅದೇನೋ ವಿಷಯಗಳಿಗೆ ಅಂತಾರಲ್ಲ, ಅದೊಂದ್ಕೊಳ್ಳಿ. ಈಗ ಒಳ್ಳೆ ಟೈಮ್ ಬಂದಿದೆ. ನಾವೆಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ಗಾಯನ ಅವರಿಗೆ ನೀವು ಮಾತಾಡ್ಸಲ್ಲ ಅನ್ನೋ ಕೊರಗು ಇದ್ದೇ ಇರುತ್ತೆ ಎಂದ ಭಾರತ. ಚಿಕ್ಕವರಾಗಿ ಅವರೇ ಇಷ್ಟು ದೊಡ್ಡ ಮನಸ್ಸಿನಿಂದ ಯೋಚನೆ ಮಾಡ್ತಿರುವಾಗ ಇನ್ನು ನೀನೇನು ಮೀನಮೇಷ ಎಣಿಸ್ತಿದೆಯೇ? ವಯಸ್ಸಾದ ಕಾಲದಲ್ಲಾದರೂ ಅವರೇ ನೋಡ್ಕೋಬೇಕು ನಿಮ್ಮನ್ನು ಎಂದರು ಸರ್ವಮ್ಮ. ಸರಿಯತ್ತೆ ಎಂದ ಸುಲೋಚನಾ. ಅಡುಗೆ ಮಾಡ್ತೀನಿ, ಊಟ ಮಾಡಿಕೊಂಡೇ ಹೋಗಬೇಕು ಎಂದರು ಅಡುಗೆ ಮನೆಗೆ ಹೋಗುತ್ತಾ. ಬೇಡ ಎನ್ನುವಂತಿಲ್ಲ, ಆದರೆ ಇಬ್ಬರಿಗೂ ಮಾಡಲು ಸಾಕಷ್ಟು ಕೆಲಸಗಳು. ಗಾಯನ ಅಮ್ಮನಿಗೆ ಸಹಾಯ ಮಾಡೋದಕ್ಕೆ ಅಂತ ಹೋದರೆ ಸುಲೋಚನಾ, ಹೋಗಿ ಕೂತ್ಕೋ, ಸುಮ್ಮನೆ ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಅಮ್ಮ, ನನಗೆ ತಿಳಿದಷ್ಟನ್ನು ತಂದಿದ್ದೀನಿ, ಇನ್ನೂ ಏನಾದರೂ ಬೇಕಾದರೆ ಹೇಳು. ಹಾಗೆ ತಗೋ ಈ ಹಣನ, ಖರ್ಚಿಗಿಟ್ಕೊಂಡಿರು. ಹಾಗೆ ಅಪ್ಪಂಗೆ ಬೇರೆಯವ್ರ ಮನೆ ಕೂಲಿಗೆಲ್ಲ ಹೋಗಬೇಡ ಅನ್ನೋ ಎಂದಳು ಗಾಯನ. ಗಾಯಿ, ಕೂತ್ಕೋ, ನಿಜ ಹೇಳು, ಆ ಮನೇಲಿ ನೀನು ಸುಖವಾಗಿದ್ದೀಯಾ ಅಂತ ಕೇಳಿದ್ರು ಸುಲೋಚನಾ. ಹೌದಮ್ಮ, ಯಾಕೆ ನಿನಗನುಮಾನ ಎಂದಳು ಗಾಯನ. ನಿನ್ನ ಅತ್ತಿಗೆ ನಾನು ಜೊತೆನಲ್ಲೇ ಹೈಸ್ಕೂಲ್ನಲ್ಲಿ ಓದ್ದವರು, ತುಂಬ ಚೆನ್ನಾಗಿ ಬಲ್ಲೆ ಅವಳೇನು ಅಂತ. ನೀನು ಆ ಮನೆಯವರು ಅಂತ ಬಂದ್ರಲ್ಲ, ಆಗ ಏನು ಹೇಳಿದ್ಲವಳು ಎಂದರು ಸುಲೋಚನಾ. ಅಂದಿನ ಘಟನೆಯನ್ನು ನೆನಪು ಮಾಡಿಕೊಂಡು ಹೇಳಿದ್ಲು ಗಾಯನ. ನಂಬೇಡ ಗಾಯಿ, ಅವಳನ್ನು ನೀನು ಅಂದ್ಕೊಂಡಿರೋ ಅಷ್ಟು ಸಾಮಾನ್ಯದ ಹೆಣ್ಣಲ್ಲ ಅವಳು, ಭಲೇ ಇದ್ದಾಳೆ ಎಂದರು ಸುಲೋಚನಾ. ನನಗೆ ಡೌಟ್ ಬಂದಿರೋ ಥರನೇ ಅಮ್ಮನೂ ಹೇಳ್ತಾ ಇದೆಯಲ್ಲ, ಹೇಳ್ಬಿಡ್ಲಾ? ನಿಗೂಢ ಅನ್ನಿಸ್ತಾರೆ ಅಂತ. ಬೇಡ ಬೇಡ, ಹೇಳಿದ್ರೆ ಅದನ್ನೇ ಮನ್ಸು ಕಚ್ಕೊಂಡು ಕೊರಗ್ತಾರೆ. ಈಗಷ್ಟೇ ಮನೆಯಿಂದ ಹೊರಗಡೆ ಬಂದು ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದಾರೆ, ಏನೂ ಹೇಳೋದು ಬೇಡ ಎಂದು ನಿರ್ಧಾರ ಮಾಡಿಕೊಂಡು, ಹಾಗೆಲ್ಲ ಏನಿಲ್ಲ ಅಮ್ಮ, ನಿನ್ನ ಹಾಗೇನೆ ಅವ್ರಿಗೆ ಗೊತ್ತಿಲ್ಲದೆ ಮದುವೆ ಆಗಿದೆ ಅಂತ ಕೋಪ ಮಾಡ್ಕೊಂಡಿದ್ರು, ಈಗ ಚೆನ್ನಾಗಿದ್ದಾರೆ ಎಂದಳು ಗಾಯನ. ಏನೋಮ್ಮ, ಹಾವು ಕಚ್ಚೋದು ಬಿಟ್ಟಿದೆ ಅಂದರೆ ನಂಬೋಕ್ಕಾಗಲ್ಲ, ಆದರೂ ನೀನು ಹುಷಾರಲ್ಲಿ ನೀನಿರು ಎಂದರು ಸುಲೋಚನಾ. ನೀವು ಬನ್ನಿ ಅಮ್ಮ ಆ ಮನೆಗೆ ಎಂದಳು ಗಾಯನ. ಬರ್ತೀವಂತೆ, ಆದರೂ ಗಾಯಿ, ಪ್ರಮಿಳಾ ವಿಷಯದಲ್ಲಿ ಹುಷಾರಾಗಿರು ಎಂದರು ಸುಲೋಚನಾ. ಮನಸ್ಸಿನಲ್ಲಿ ನನಗೆ ಗೊತ್ತಿರೋ ಸತ್ಯನ ಹೇಳಿದ್ರೆ ಅಳಿಯಂದ್ರು ಏನಂದ್ಕೋತಾರೋ, ತಾಯಿ ಮಗನಂತೆ ಇರೋ ಅಕ್ಕ ತಮ್ಮನ ಮಧ್ಯೆ ತಂದಾಕ್ದಾಗ ಆಗುತ್ತೆ, ಅದಾಗಬಾರ್ದಲ್ವಾ? ಈಗಷ್ಟೇ ಸಂಬಂಧ ಸುಧಾರಿಸಿದೆ, ನಾನೇ ಒಂದಿನ ಮನೆಗೆ ಹೋಗಿ ಪ್ರಮಿಳಂಗೆ ಸೂಕ್ಷ್ಮವಾಗಿ ಹೇಳಬರಬೇಕು. ಅಮ್ಮನವರ ಆಶೀರ್ವಾದ ಇದೆಯಲ್ಲ, ನೋಡೋಣ ಮುಂದೆ ಅಂತ ಸನ್ನಿವೇಶ ಬಂದರೆ ಹೇಳಿದ್ರಾಯ್ತು ಎಂದುಕೊಂಡರು ಸುಲೋಚನಾ. ನಡುಮನೆಯಲ್ಲಿ ಭಾರತ ಸರ್ವಜ್ಜಿಯ ಮಂಡಿ ನೋವನ್ನು ಪರಿಶೀಲಿಸಿ, ಅಜ್ಜಿ, ಒಂದು ತೈಲ ಕೊಟ್ಟು ಕಳಿಸ್ತೀನಿ, ಹಚ್ಕೊಳ್ಳಿ, ವಾರದೊಳಗೆ ನಿಮ್ಮ ಮಂಡಿ ನೋವು ಮಾಯ ಆಗುತ್ತೆ ಅಂತ ಹೇಳ್ತಾ ಇದ್ದ. ಅಷ್ಟು ಮಾಡಪ್ಪ ಸಾಕು, ಈ ನೋವು ತಡೆಯೋಕ್ಕಾಗದೇ ಇದ್ದಾಗ ಎಷ್ಟು ಸಾರ್ತಿ ಆಚಾರ್ಯನ ನೆನ್ಪು ಮಾಡ್ಕೊಂಡಿದ್ದೀನಿ ಗೊತ್ತಾ ಎಂದರು ಸರ್ವಮ್ಮ. ಈಗ ಅವ್ರ ಮಗ ಅಷ್ಟೇ ಅಲ್ಲ, ನಿಮ್ಮ ಮೊಮ್ಮಗ ನಾನಿದ್ದೀನಲ್ವಾ, ಹುಷಾರು ಮಾಡ್ತೀನಿ ಬಿಡಿ ಎಂದ ಭಾರತ ನಗುತ್ತಾ. ಅಜ್ಜಿ ಮೊಮ್ಮಗನ ಮಾತು ಮುಗ್ದಿದ್ರೆ ಊಟಕ್ಕೆ ಹೇಳಿ, ನಮಗೂ ಹೊರಡೋಕ್ಕೆ ಟೈಮ್ ಆಗುತ್ತೆ ಎಂದಳು ಗಾಯನ ಅಡುಗೆ ಮನೆಯಿಂದ ಹೊರಬಂದು. ಇವತ್ತೊಂದಿನ ಇದ್ದೋಗೆ ಗಾಯಿ ಎಂದರು ಸರ್ವಮ್ಮ ಆಸೆಯಿಂದ. ಅಜ್ಜಿ, ನಿನಗೆ ಗೊತ್ತಲ್ಲ, ಅವರು ಕಲಿಕೆಲಿದ್ದಾರೆ, ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ. ಎಲ್ಲ ಒಂದು ಹಂತಕ್ಕೆ ಬಂದಮೇಲೆ ಬರ್ತೀನಿ, ನೀವು ಆ ಮನೆಗೆ ಬನ್ನಿ ಒಂದಿನ ಆಹ್ವಾನಿಸಿದ್ಲು ಗಾಯನ. ಅಮ್ಮ ಅಜ್ಜಿಯ ಜೊತೆ ಕುಳಿತು ಊಟ ಮುಗಿಸಿ ಅಪ್ಪನನ್ನು ಮತ್ತೊಮ್ಮೆ ಕೇಳಿ ತವರಿನ ಅರಿಶಿನ ಕುಂಕುಮ ತೆಗೆದುಕೊಂಡು ಗಾಯನ ಹೊರಟ್ರೆ ಮನಸ್ಸಿನಲ್ಲಿ ಇಷ್ಟು ದಿನ ಕಾಣದ ನೆಮ್ಮದಿಯ ಅಲೆ ಕಂಡಿತ್ತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.